ಚಾಮುಂಡಿ ಬೆಟ್ಟ ಯಾರು ಅಷ್ಟೇ ಇರ್ತಕ್ಕಂಥದ್ದನ್ನ ಹೇಳಿದ್ದಾರೆ. ಆದರೆ ಯಾರ ಆಸ್ತಿ ಇಲ್ಲ ಹೇಳಿ ಯಾವುದೋ ಕ್ರಿಶ್ಚಿಯನ್ ಆಸ್ತಿ ಹೇಳೋಕ್ಕಾಗಲ್ಲ. ಹೌದು, ಯಾವುದೋ ಮಸೀದಿ ಮಸೀದಿ ಅದು ಮುಸ್ಲಿಮ್ಸ್ ಆಸ್ತಿ ಅಂತ ಹೇಳೋಕ್ಕಾಗಲ್ಲ. ಅವರ ಧರ್ಮದ ದೇವಾಲಯ ಯಾವುದಿರ್ತದೆ ಎಲ್ಲವೂ ಸಹ ಅವರ ಧರ್ಮಕ್ಕೆ ಸೇರಿದಂಥ ಆಸ್ತಿ. ಅದಕ್ಕೆ ಇವತ್ತು ಅದು ಉಳಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಯಾರು ಕರೆ ಕೊಟ್ಟರೆ ಮಗಳಿದ್ರು ಈ ರೀತಿಯಾದಂಥ ಸರ್ಕಾರ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಹೋರಾಟಗಳಿಗೆ ಅನುವು ಮಾಡ್ಕೋಬೇಕು ವಿನಃ ಸಾರ್ವಜನಿಕರು ಅವ್ರಿಗೆ ಮನಸ್ಸು ಬಂದಂಗೆ ನಡ್ಕೊತಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಮ್ಮ ಮನಸ್ಸಿಗೆ ನೋವಾಗಿದೆ. ಹಿಂದೂ ದೇವಾಲಯ ಅದೆಲ್ಲ ಅಂದರೆ ಇನ್ಯಾರ್ದು ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಮಾಡಬೇಕು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಅವರು ನಮ್ಗೆ ಅಡಚಣೆ ಮಾಡ್ತಾರೆ. ದೇವಾಲಯಕ್ಕೆ ಹೋಗಬಾರ್ದು ಅಂತ ಇದೆಯಲ್ರಿ, ಏನು 144 ಜಾರಿ ಮಾಡಿದಾರ. ರಸ್ತೆ ಸರ್ಕಲಲ್ಲಿ ನಿಂತ್ಕೋಬಾರ್ದು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಅಂತಕ್ಕಂಥ ಧೋರಣೆ ಇದೆಯಲ್ಲ ಪೊಲೀಸರು, ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಧೋರಣೆಯಿಂದ ಕರ್ನಾಟಕದಲ್ಲಿ ಒಂದು ರೀತಿ ಜಾತಿ ವ್ಯವಸ್ಥೆ ಒಳಗಡೆ ಇದರ ಸಂಘರ್ಷಗಳನ್ನ ಉಂಟಾಗ್ತಕ್ಕಂಥ ಇವು ಸರ್ಕಾರ ಮಾಡ್ತದೆ ಹೊರತು ಸಾರ್ವಜನಿಕವಾಗಿ ಮಾಡುವಂಥ ಎಲ್ಲ ಕೆಲಸಗಳಿಗೆ ಅಡಚಣೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ.